me forever on fire. ತುಂಗಭದ್ರಾ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ಟಾದ ಬೆನ್ನಲ್ಲೇ ಜಲಾಶಯದ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡುವುದಕ್ಕೆ ಅಂತ ಸರ್ಕಾರ ಚಿಂತನೆ ನಡೆಸಿದೆ. ತಾಂತ್ರಿಕ ತಜ್ಞರ ತಂಡ ಕೇಂದ್ರ ಜಲಶಕ್ತಿ ಆಯೋಗ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಜ್ಞರ ಭೇಟಿ ಬಳಿಕ ಕ್ರಸ್ಟ್ ಗೇಟ್ ಬದಲಾವಣೆಗೆ ವರದಿ ನೀಡಿದೆ ಈ ತಂಡ. ರಾಜ್ಯ ಸರ್ಕಾರಕ್ಕೆ ಮಾಹಿತಿ ನೀಡಿದ ತಜ್ಞರ ತಂಡ ಸಚಿವ ಶಿವರಾಜ್ ತಂಗಡಗಿಗೆ ತಜ್ಞರ ತಂಡದಿಂದ ಮಾಹಿತಿ ರವಾನೆ ಆಗಿದೆ. ತುಂಗಭದ್ರಾ ಕ್ರಸ್ಟ್ ಗೇಟ್ ಯಾವ ರೀತಿಯಾಗಿ ಚೈನ್ ಲಿಂಕ್ ಕಟ್ಟಾಗಿ ಬಿದ್ದಿತ್ತು, ಹೇಗೆ ನೀರು ವೇಸ್ಟ್ ಆಗಿತ್ತು ಅದನ್ನ ಗಮನಿಸಿದ್ರಿ. ಹೀಗಾಗಿ ಉಳಿದಂಥ ಎಲ್ಲ ಗೇಟ್ಗಳ ಪರಿಶೀಲನೆಗೂ ಕೂಡ ಮುಂದಾಗಿದ್ದಾರೆ. ಅಂದರೆ 60-70 ವರ್ಷಗಳ ಹಿಂದೆ ಆದಂಥ ಗೇಟ್ಗಳಿವು. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಸಮಸ್ಯೆ ತಲೆದೋರಿತು. ಹೇಗಾದರೂ ಮಾಡಿ ಸರಿಪಡಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ತಂತ್ರಜ್ಞರನ್ನ ಕರೆಸಿ ಈ ಒಂದು ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡಿದರು. ಅದಾದ ಬಳಿಕ ಈಗ ಉಳಿದಂಥ ಗೇಟ್ಗಳ ಪರಿಶೀಲನೆಗೂ ಕೂಡ ಮುಂದಾಗಿದ್ದಾರೆ. ಸದ್ಯಕ್ಕೆ ಈ ತಜ್ಞರ ತಂಡದಿಂದ ವರದಿ ಕೂಡ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಕೈ ಸೇರಿದೆ. ಏಕಪಕ್ಷೀಯ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿದ್ದಾರೆ. ಕ್ರಸ್ಟ್ ಗೇಟ್ ಬದಲಾವಣೆಗೆ ನಮ್ಮ ಪಾಲಿನ ಹಣವನ್ನು ಕೊಡ್ತೀವಿ, ಕೇಂದ್ರ ಅವರ ಪಾಲಿನ ಹಣವನ್ನು ಕೊಡಬೇಕು ಅಂತ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ ಜೊತೆಗೆ ಕೇಂದ್ರ ಸರ್ಕಾರದಿಂದ ಕೂಡ ಹಣ ಬೇಕಾಗುತ್ತೆ. ಆ ಹಣ ಸಿಕ್ಕ ಬಳಿಕ ಈ ಕ್ರಸ್ಟ್ ಗೇಟ್ಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಗೇಟ್ಗಳ ಹಾನಿಯಾಗಿದೆ ಇವೆಲ್ಲವನ್ನು ಕೂಡ ಬದಲಾವಣೆ ಮಾಡಬೇಕಾಗುತ್ತೆ ಅಂತ ಶಿವರಾಜ್ ತಂಗಡಗಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ಈಗ ಬೋರ್ಡ್ ಸಭೆ ಆಗಿದೆ, ಬೋರ್ಡ್ ಮೀಟಿಂಗ್ ಆಗಿದೆ. ಬೋರ್ಡ್ ಮೀಟಿಂಗ್ ಆದಮೇಲೆ ಬೋರ್ಡ್ನವ್ರು ಏನು ನಿರ್ಧಾರ ತಗೊಂತಾರೆ ರಾಜ್ಯ ಸರ್ಕಾರ ನಾವು ನಮ್ಮ ಪಾಲನ್ನು ಕೊಡೋಕೆ ನಾವು ಸಿದ್ಧರಿದ್ದೀವಿ. ಅದನ್ನು ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಇಲಾಖೆ ಸಚಿವರು ರೆಡಿ ಇದ್ದಾರೆ. ಹೊಸ ಗೇಟಿದ ಬಗ್ಗೆ ಬೋರ್ಡ್ನವ್ರು ನಿರ್ಧಾರ ಮಾಡ್ಕೇಸಿ ನಮಗೆ ಕೊಡಬೇಕು. ಅಲ್ಲ 60 ಅದು ಏನು ನಮ್ಮ ಶೇರಿಂಗ್ ಏನಿದೆ ಕರ್ನಾಟಕದ ಶೇರಿಂಗ್ ನಾವು ಕೊಡ್ತೀವಿ. ಸರ್, ಈಗ ಬೋರ್ಡ್ ಸಭೆ ಆಗಿದೆ, ಬೋರ್ಡ್ ಮೀಟಿಂಗ್ ಆಗಿದೆ. ಬೋರ್ಡ್ ಮೀಟಿಂಗ್ ಆದಮೇಲೆ ಬೋರ್ಡ್ನವ್ರು ಏನು ನಿರ್ಧಾರ ತಗೊಂತಾರೆ ರಾಜ್ಯ ಸರ್ಕಾರ ನಾವು ನಮ್ಮ ಪಾಲನ್ನು ಕೊಡೋಕೆ ನಾವು ಸಿದ್ಧರಿದ್ದೀವಿ. ಅದನ್ನು ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಇಲಾಖೆ ಸಚಿವರು ರೆಡಿ ಇದ್ದಾರೆ. ಹೊಸ ಗೇಟಿದ ಬಗ್ಗೆ ಬೋರ್ಡ್ನವ್ರು ನಿರ್ಧಾರ ಮಾಡ್ಕೇಸಿ ನಮಗೆ ಕೊಡಬೇಕು. ಅಲ್ಲ 60 ಅದು ಏನು ನಮ್ಮ ಶೇರಿಂಗ್ ಏನಿದೆ ಕರ್ನಾಟಕದ ಶೇರಿಂಗ್